ಯಾರಿಗೆ ಹೊತ್ತಬಾರದು ಎಂಬುದಾಗಿ ಹಚ್ಚಿ ಬೆಳಿಗ್ಗೆ ಏನು ಗೊತ್ತಾ, ದೇವರು ಬೆಳಿಗ್ಗೆ ಏರಿಸೋದೇ ಚಂದ, ದೇವರು ಮಲಗಿದ್ರು ಚಂದ, ಎಚ್ಚೆತ್ತರೂ ಚಂದ. ಹಾಗಾಗವನ್ನ ರಾಮಚಂದ್ರ ಅಂದದ್ದು. ನಾವು ಮಲ್ಕೊಂಡು ಚಂದ ಮಾಡ್ಕೊಂಡು ಮಾತ್ರ ಚಂದ, ಎಲ್ಲಿದೆ ನಮ್ಗೆ ಅಂತ ಚಂದ ಅಲ್ವೇ? ನಾವು ಮಲಗಿರುವಾಗ ಫೋಟೋ ಗಿಡ ತೆಗೆಸಿಟ್ಟು ಗೊತ್ತಾಗ್ತದೆ ನಮ್ ಚಂದ. ಅರೆ ಬಿಟ್ಟ ಕಣ್ಣು ಫೇಸ್ಬುಕ್ ಹಾಕಿ, ಅರೆ ಬಿಟ್ಟ ಕಣ್ಣು ತೆರೆದಿಟ್ಟ ಬಾಯಿ, ಸಪ್ತ ಸ್ವರಗಳು ಏಕ ಪ್ರಕಾರವಾಗಿ ಓಡಾಡ್ತಾ ಇದ್ದಾರೆ. ಕೆಲವು ಬಿಟ್ಟು ಸಫಲ ಆಗ್ತದೆ, ಮ್ಯಾನೇಜರ್ ಸಫಲ ಆಗ್ತದೆ, ಪ್ರೊಫೆಸರ್ ಸಫಲ ಆಗ್ತದೆ, ಕೆಲವು ಫ್ಯಾಕ್ಟ್ರಿ ಸಫಲ ಆಗ್ತದೆ, ಕೆಲವೆಲ್ಲ ಗೋಲ್ಡೇಜ್ ಸಫಲ ಆಗ್ತದೆ. ಮನುಷ್ಯರ ಚಂದ ಏನಂತೆ, ದೇವರು ಮಲಗಿದ್ರು ಚಂದ, ಎಚ್ಚೆತ್ತರು ಚಂದ. ಭಗವಂತನಲ್ಲಿ ನಾವು ಮನೆ ಹೋದ್ರೆ ಇಡೀ ಅವಲಕ್ಕಿ ಕೊಟ್ಟರೆ ಕಟ್ಕೊಂಡು ಬರ್ತಾಳೆ, ಹರಿದ ಪಂಚೆ ಹರಿದ ಸೀರೆ 4 ಪದ ಮಾಡ್ಕೊಂಡು ಬರ್ತಾಳೆ. ಮಕ್ಕಳೆಲ್ಲ ಇದ್ದಿದ್ದಾರೆ, ಪಂಚೆ ಕಟ್ತಾ ಇದ್ಲು. ಮಕ್ಕಳ ಸಣ್ಣ ಮಕ್ಕಳನ್ನೆಲ್ಲ ಸಮಾಧಾನ ಪಡಿಸ್ತಾಳೆ. ನಾವು ಬೇಡಿದ್ದನ್ನು ತಿನ್ಬಾರ್ದು, ಕೃಷ್ಣನಿಗೋಸ್ಕರವಾಗಿ ತಂದಿದ್ದಾಗಿದೆ. ದೊಡ್ಡವರೆಲ್ಲ ಸಮಾಧಾನ ಪಡಿಸ್ತಾಳೆ. ಚಿಕ್ಕ ಮಗು ನಿಲ್ಲಿ ಶಕ್ತಿ ಇಲ್ಲ, ಗೋಡೆಯಲ್ಲಿ ಚಾಚಿ ಹಾಕಿ ಬಂದು ಅಪ್ಪನ ಕಾಲು ಹೇಳ್ತಾಳೆ, ಹೇಳ್ಕೊಳ್ತಾಳೆ, ಅಪ್ಪ ಅದೇನು ಆಡಿಸ್ತೀಯಪ್ಪ, ಹಸಿದಲ್ಲಿ ಮಗು ನಿನ್ನ ಅಮ್ಮ ಕೃಷ್ಣನಿಗೋಸ್ಕರವಾಗಿ ತಂದಿದ್ದಾಳೆ, ಅವರಿಗೋಸ್ಕರವಾಗಿ ಬೇಡಿ ತಂದಿದ್ದಾಳೆ. ಆ ನಿಮಿತ್ತವಾಗಿ ಕೃಷ್ಣನಿಗೆ ಕೂತು ಕೃಷ್ಣನಿಂದ ಏನಾಗ್ತಾ ಇರ್ತೀನಿ. ಹಾಗಾದ್ರೆ ಅಪ್ಪ ನನ್ನ ಹೆಸರು ಹೇಳಿಕೊಡು ಅಂತ. ಯಾಕಂದ್ರೆ ನಮ್ಮ ತುತ್ತಲ್ಲಿ ಹಸಿವಾದ ತಿನ್ನೋ ತುತ್ತ ಅಲ್ವೇ, ನನ್ನ ಹೆಸರು ಹೇಳಿ ಕೃಷ್ಣನಿಗೆ ಕೊಡು ಅನ್ನುವಾಗ ಸುಧಾಮಿಗೆ ಸಹಿಸಲಿಕ್ಕಾಗಲಿಲ್ಲ. ಶ್ರುತಿ ಮೌನ ಪಡೆ ತುಜ ಗಾಥಾ ಅನಂತ. ಭಗವಂತನನ್ನು ಗುಣಗಾನ ಮಾಡುವಂತ ಶ್ರುತಿ ಮೌನವಾಯಿತು. ಆಮೇಲೆ ಅವಳಿಗೆ ಕಟ್ಟಿದ್ದಾನೆ ಪಂಚೆ, ಮಕ್ಕಳನ್ನ ನೋಡ್ತಾನೆ. ನಾಳೆ ಸೂರ್ಯೋದಯ ನೋಡ್ತಾ ಇಲ್ಲೋ ಅನ್ನಿಸ್ತಿತ್ತು. ನನ್ನ ಎಂಥ ಸ್ಥಿತಿ ಭಗವಂತ ಅನುಗ್ರಹ ಮಾಡಿದ್ದಾನೆ. ಯಸ್ಯಾನುಗ್ರಹ ನಿಚ್ಛಾಮಿ ತಸ್ಯ ಸರ್ವ ಹರಾಮ್ಯಹಂ. ಭಗವದ್ಗೀತೆ ನಾನು ಯಾರಿಗೆ ಅನುಗ್ರಹ ಮಾಡ್ಬೇಕಂತ ಸಂಕಲ್ಪ ಮಾಡ್ತೇನೋ ಮೊದಲೊಂದೆಲ್ಲ ಈರ್ಕೊಡ್ತೀನಿ ಅಂತಾನೆ. ಸುಧಾಮನೆಲ್ಲ ಕಟ್ಕೊಂಡಿದ್ದಾನೆ. ಹೊಟ್ಟೆ ಬಿಟ್ಟ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಹೊಟ್ಟೆ ಬಿಟ್ಟ. ತೂಕ ಗದ್ದೆ ಕಾಲುವೆ ಆಳುತ್ತಲ್ಲ ದಾಟಿ ಸುಂದರವಾದಂತಹ ಧಾರಾತ ಪಟ್ಟಣದ ಹೊರವಲಯ ಬರ್ತಾ ಇದ್ದಾನೆ. ಮೈಮನ ಹೋಗಿದೆ, ಮನ ಉಮ್ಮರವಾಗಿಸಿದೆ, ಬುದ್ಧಿ ಸಿದ್ಧದಾರಿಯನ್ನು ತೋರಿದಂತ ಸುಧಾಮ ದೂರದಲ್ಲಿ ನೋಡ್ತಾನೆ. ಸುಂದರದರ ದ್ವಾರಾವತಿ ನಗರ, ಸುತ್ತ ನೋಡದ ದ್ವಾರ ವಿಸ್ತಾರ, ದೂರದಲ್ಲಿ ತಿರುಗಿದ ಗೋಪುರ, ಜನಿಕೋಟಿ ಪ್ರಭಗಳ ಧಿಕ್ಕಾರ, ಉದಾರ ವಜ್ರಾಂತರ ವಾರದ್ವಾರ, ಬಹು